ಬಾಗಲಕೋಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ರೈತರು ಪರದಾಡ್ತಿದ್ದಾರೆ. ಅಂದ್ಕೊಂಡ ಹಾಗೆ ಟೈಮ್ಗೆ ಮಳೆ ಆಗಿಲ್ಲ. ತಕ್ಕದಾದಷ್ಟು ಮಳೆಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆ ಪ್ರಮಾಣ ಬಾಗಲಕೋಟೆಯಲ್ಲೂ ಕಡಿಮೆ ಆಗಿದೆ. ಕೆಲವೆಡೆ ಮಳೆ ಇಲ್ಲದ ಕಾರಣ ಬೆಳೆಗಳು ಈಗಾಗಲೇ ಬಾಡೋದಕ್ಕೆ ಶುರುವಾಗಿದೆ. ಕೆರಕಲಮಟ್ಟಿ ಗ್ರಾಮದ ಬರಮಪ್ಪ ಎಂಬ ರೈತನ ಬೆಳೆ ನಾಶ ಆಗ್ತಾ ಇದೆ. 1-2 ಇಂಚು ಬೆಳೆದ ಬೆಳೆ ಈಗ ಮಳೆ ಇಲ್ಲದೆ ಒಣಗಿ ಹೋಗ್ತಾ ಇದೆ, ನಾಶ ಆಗ್ತಾ ಇದೆ. ಭೂಮಿಯಲ್ಲಿ ಸ್ವಲ್ಪವೂ ಕೂಡ ತೇವಾಂಶ ಇಲ್ಲದೆ ರೈತರಿಗೆ ಈ ಸಂಕಷ್ಟ ಎದುರಾಗಿರೋದು. ಗೋವಿನ ಜೋಳ, ಹೆಸರು ಹಾಗೂ ತೊಗರಿ ಬೆಳೆಗಳು ಒಣಗೋದಕ್ಕೆ ಶುರುವಾಗಿದೆ. ನೀರಿಲ್ಲ, ಮಳೆ ಆಗಿಲ್ಲ. ಮುಂಗಾರನ್ನೇ ನಂಬಿ ರೈತ ಬಿತ್ತನೆ ಮಾಡಿದ್ದ ಈಗ ಆ ಬೆಳೆಗಳು ಒಣಗೋದಕ್ಕೆ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ರವಿ ಮುಖಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಏನು ಕೃಷಿ ಅನ್ನೋದು ಮಳೆಯೊಂದಿಗಿನ ಜೂಜಾಟ ಅಂತ ಕರೀತಾರೆ. ಅದು ಅಕ್ಷರಶಃ ನಿಜ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಸಾರಿ ಬಿತ್ತನೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹದಭರಿತ ಮಳೆ ಆಗುತ್ತೆ. ಅದನ್ನು ಮಳೆಯನ್ನು ನಂಬಿ ರೈತರು ಬಿತ್ತನೆ ಮಾಡ್ತಾರೆ. ನಂತರದ ಸಂದರ್ಭದಲ್ಲಿ ಮಳೆ ಹೋಗಿ ರೈತರ ಪರಿಸ್ಥಿತಿ ಕಂಗಾಲಾಗುವಂಥ ಒಂದು ಸ್ಥಿತಿಗೆ ಬಂದು ತಲುಪುತ್ತೆ. ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾವು ಸದ್ಯ ತೋರಿಸ್ತಾ ಇದ್ದೀವಿ. ನಾವಿರೋದು ಬಾಗಲಕೋಟೆಯ ಸಮೀಪದಲ್ಲಿರುವಂಥ ಕೆರಕಲಮಟ್ಟಿ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ರೈತರ ಹೊಲದ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನು ನಾವು ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಮುಂಗಾರು ಸಂದರ್ಭದಲ್ಲಿ ಮಳೆ ಬಿತ್ತನೆಗೆ ಸಂಬಂಧಪಟ್ಟಂತೆ ಬಿತ್ತನೆಗೆ ಎಷ್ಟು ಬೇಕೋ ಅಷ್ಟು ಅವಶ್ಯವಿದ್ದಂತೆ ಹದಭರಿತ ಮಳೆ ಆಯಿತು. ಒಳ್ಳೆಯ ರೀತಿ ಮಳೆಯಾಗಿದೆ, ಹದಭರಿತ ಮಳೆಯಾಗಿದೆ ಅಂತ ಹೇಳಿಕೊಂಡು ರೈತರು ತುಂಬಾ ಖುಷಿಯಿಂದ ಈ ಹೊಲದಲ್ಲಿ ಬಿತ್ತನೆಯನ್ನು ಮಾಡಿದ್ದಾರೆ. ಆದರೆ ಬಿತ್ತನೆ ಮಾಡಿದ ನಂತರದ ಸಂದರ್ಭದಲ್ಲಿ ಮಳೆ ಸಂಪೂರ್ಣವಾಗಿ ಸುರಿಯದೇ ಇರುವುದರಿಂದ ರೈತರ ಪರಿಸ್ಥಿತಿ ಅತಂತ್ರ ಸ್ಥಿತಿಗೆ ತಲುಪುವಂಥ ಪರಿಸ್ಥಿತಿ ಇಲ್ಲಿ ನಾವೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಹೆಸರನ್ನು ಬೆಳೆದಿದ್ದಾರೆ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು ನಾವು ಸರಿಯಾಗಿ ನಾಟಿ ಕೂಡ ಆಗಿಲ್ಲ. ಯಾಕಂತಂದರೆ ಒಂದು ಬಿತ್ತನೆ ಮಾಡಿದ್ರಿಂದ ಸಂಪೂರ್ಣವಾಗಿ ಸಾಲು ಒಂದೇ ರೀತಿಯಾಗಿ ಬೆಳ್ಕೊಂಡು ಹೋಗಬೇಕು. ಆದರೆ ಇಲ್ಲಿ ಸಂಪೂರ್ಣವಾಗಿ ಸಾಕಷ್ಟು ಜಾಗ ಗ್ಯಾಪ್ನಿಂದ ಕೂಡಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಅದ್ರ ಜೊತೆಗೆ ಈ ಭೂಮಿಯಲ್ಲಿನ ತೇವಾಂಶ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ನಾವು ಇಲ್ಲಿ ತೋರಿಸ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಇದನ್ನು ಆಗಿದ್ರೂ ಕೂಡ ಒಂದೇ ಒಂದು ಸ್ವಲ್ಪ ಕೂಡ ಇಲ್ಲಿ ತೇವಾಂಶ ಸಿಗೋದಿಲ್ಲ. ಅಂದರೆ ಸಂಪೂರ್ಣವಾಗಿ ಭೂಮಿಯಲ್ಲಿರುವಂಥ ತೇವಾಂಶ ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥದ್ದು. ಇದೇ ರೀತಿ ಇನ್ನೊಂದು 2-3 ದಿನ ಹೋದರೆ ಈ ಒಂದು ಅಲ್ಲಲ್ಲಿ ಈ ಬೆಳೆ ಏನು ಕಾಣ್ತಾ ಇದೆ ಇದು ಕೂಡ ನೋಡೋಕ್ಕೂ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಒಣಗಿ ಹಾಳಾಗಿ ಹೋಗುವಂಥ ಸ್ಥಿತಿ ಬಂದು ಒದಗಲಿದೆ ಅಂತಲೇ ಹೇಳ್ಬೋದು. ಇದರಿಂದ ರೈತರು ಏನು ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿ ಬಿತ್ತಿ ಬೆಳೆದಂಥ ಅಂದರೆ ಬೀಜ, ಗೊಬ್ಬರ ಎಲ್ಲವನ್ನು ಖರೀದಿ ಮಾಡಿ ಬಿತ್ತನೆ ಮಾಡಿರ್ತಾರೆ. ಆದರೆ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಮಳೆ ಹೋದರೆ ನಿಜವಾಗಲೂ ರೈತರಿಗೆ ಆಕಾಶವೇ ಕಳಿಸಿ ಬಿದ್ದಂತಹ ಒಂದು ಪರಿಸ್ಥಿತಿ. ಇನ್ನೊಂದು ಕಡೆ ನಾವು ತೋರಿಸ್ತಾ ಇದ್ವಿ, ಗೋವಿನ ಜೋಳವನ್ನು ಕೂಡ ಇಲ್ಲಿ ಬೆಳೆದಿದ್ದಾರೆ. ಆ ಗೋವಿನ ಜೋಳವು ಕೂಡ ಎಲ್ಲವೂ ಕೂಡ ಬಾಡಿ ಹೋಗ್ತಾ ಇರುವಂಥದ್ದು. ಈ ರೀತಿ ಬಿತ್ತನೆ ಮಾಡಿದರೆ ಎಲ್ಲ ರೀತಿ ಮುಂದೆ ಏನಾಯ್ತು, ಈಗ ಯಾವ ರೀತಿಯ ಸಮಸ್ಯೆನ ಎದುರಿಸ್ತಾ ಇದ್ದೀರಿ ನೀವು? ಮುಂದೆ ಏನೈತ್ರಿ ಸರ, ಈ ಮಳೆ ಆದ್ರೆ ನಮ್ಗೆ ಬೆಳೆ ಬರ್ತಾರೆ. ಮಳೆ ಅಲ್ಲಿ ಅಂದ್ರೆ ಬರೋದಿಲ್ಲ ನಮಗೆ. ಈಗ 2,000 ಕೊಟ್ಟು ಗೊಬ್ಬರ ತಂದು ಹಾಕಿವ್ರಿ ನಾವು. ಅದ್ರ ಬಾಡಿಗೆ ಏನು ನಮ್ಮದು ದನಕರ ಹೆಂಗೆ ಬದುಕೋದು, ನಾವು ಹೆಂಗೆ ಬದುಕೋಬೇಕು ರೀ, ಅದನ್ನೇನೈತಿ ನಮಗೆ ಪರಿಹಾರ ಕೊಡ್ರಿ ಅಂತ ಕಿಸಿಂದ ನಾವು ನಿಮ್ಮನ್ನು ಕೇಳ್ತೀವಿ ನಾವು. ಈಗ ಇದ್ರ ಸ್ಥಿತಿ ಹೆಂಗೈತಿರಲ್ಲ, ಬಾಡಿ ಹೊಂಟೈತಿ ಹೆಂಗೆ? ಬಾಡಿ ಹೋಗೈತ್ರಿ ಸರ. ಈಗ ಅದು ಬಾಡಿನಾಗ ಇನ್ನು 4 ದಿವಸ ಬಿಟ್ರಿ ಎಲ್ಲ ಪೀಕ್ ಒಣಗಿ ಹೋಗಿಬಿಡ್ತೀರಿ. ಇದು ಏನು ಮಾಡೋಕ್ಕಾಗ ಇಲ್ಲೇ ನೋಡಿರಿ ಸರ್, ಕೈಯ ಹಿಡಿದು ನಾನು ಇದ್ರಿ ನಾಟಿ ಇದು ನೋಡಿರಿ ಸರ್. ಇದು ನಟ ಇನ್ನು 4 ದಿನ ಬಿಟ್ರಿ ನಾಟಿ ಒಣಗಿ ಹೋಗಿಬಿಡ್ತೀರಿ. ಇದು ಮುಂದೆ ನಾವು ಬದುಕೋದು ಹೆಂಗೆ ರೀ, ಮುಂದೆ ದನಕರ ಬದುಕೋದು ಹೆಂಗೋ. ಮಳೆ ಆಲಿಲ್ಲಪ್ಪ ಅಂತಂದ್ರೆ ನಾವು ಮುಂದೆ ಇದು ನಾವು ಇದಾರು ಮಾಡ್ಬೇಕಲ್ರಿ ನಾವು. ಮತ್ತೀಗ ಇಲ್ಲಿ ಬೋರ್ ಹಾಕ್ಸಿರು ಸಹಿತ ನೀರು ಬೆಳಂಗಿಲ್ಲ ರೀ. ಇಲ್ಲಿ 1,000 ಫೂಟ್ ಹಿಡ್ಕೊಂಡು 2,000 ಫೂಟ್ ಹಾಕ್ಸಿರು ನೀರು ಬೆಳಂಗಿಲ್ಲ ರೀ. ಮಳೆ ಆದಾಗ ನಮ್ದು ಹೊಟ್ಟೆ ಜೀವನ ರೀ, ಅಲ್ಲಿವರೆಗೆ ನಮ್ಮದು ಹೊಟ್ಟೆ ಜೀವನ ನಡೆಯಂಗಿಲ್ಲ ರೀ. ಇಲ್ಲಿ ಬಿತ್ತದ ಬೆಳೆಯನ್ನು ಕಳೆದುಕೊಂಡು ಪರದಾಡುವಂಥ ಸ್ಥಿತಿಗೆ ತಲುಪಿದ್ದಾರೆ. ಆದ್ದರಿಂದ ಸ್ಥಳಕ್ಕೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಆಯಾ ಬೆಳೆಗೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಪರಿಹಾರ ಕಲ್ಪಿಸಿಕೊಡುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.